ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಕಸಿನ್ ಒಂದು ವೆಡ್ಡಿಂಗ್ ಫಂಕ್ಷನ್ ಇದೆ, ಅದಕ್ಕೇ ನೇಲ್ ಆರ್ಟ್ ಮಾಡಿಸ್ಕೊತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಯಾವ ಥರದ್ದು ನಾನು ನೇಲ್ ಆರ್ಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ನನಗಿವತ್ತು ನೇಲ್ ಆರ್ಟ್ ಮಾಡೋದಕ್ಕೆ ನಮ್ಮ ಮನೆಗೆ ಬಂದಿರೋದು ಕಾವ್ಯ ಅಂತ. ಹಾಯ್. ಸೊ ಅವರ ಸ್ಟುಡಿಯೋ, ನಿಮ್ಮದು ಸ್ಟುಡಿಯೋ ಎಲ್ಲಿರೋದು ಕಾವ್ಯ? ಸ್ಟುಡಿಯೋ ಇಲ್ಲ, ಹಂಗೆ ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ, ಹೋಮ್ ಸರ್ವಿಸ್ ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕಂತ ಹೇಳಿದರೆ ನೀವು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ವರ್ಕ್ ಕಂಪ್ಲೀಟ್ ಆದಮೇಲೆ ನಿಮಗೆ ಫುಲ್ ಡೀಟೇಲಾಗೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಶಿ ಈಸ್ ವೆರಿ ಪ್ರೊಫೆಷ್ನಲ್, ತುಂಬ ಸಖತ್ತಾಗಿ ಮಾಡ್ತಾರೆ. ಸಿಗಿದ್ದು ಫಸ್ಟ್ ಸ್ಟೆಪ್ಪು, ನೇಲ್ ಟಿಪ್ಪೆಲ್ಲ ಹಾಕಿದ್ದೀವಿ ಎಲ್ಲ ಆದಮೇಲೆ ಇವಾಗ ನೆಕ್ಸ್ಟು ಇಲ್ಲಿಂದ ಆರ್ಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ವಾ ಕಾವ್ಯ? ಹಾಂ, ಇಲ್ಲ ಪ್ರಾಜೆಕ್ಟ್ಸ್ ಎಲ್ಲ ನಾವು ಇಲ್ಲಿ ಲಾಸ್ಟ್ ಫ್ಲೋರಿಗೆ ಬಂದುಬಿಟ್ಟಿದ್ದೀವಿ ನಮ್ಮ ಮನೇಲಿ. ಸೊ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಏನೇನಾಗುತ್ತೆ ಏನು ಅಂತ ನೋಡೋಣ. ಅಲ್ಲಿ ಪ್ಲಗ್ ಮಾಡಲಾ? ಅವು ಇಲ್ಲೇ ಇದೆಯಲ್ಲ. ಸುಮಾರು ದಿನವೇ ಆಗಿತ್ತು ನಾನು ವ್ಲಾಗ್ನ ಶೂಟ್ ಮಾಡಿಕೊಳ್ದೆ. ಏನಕ್ಕೆಂದರೆ ಒಂದು ಪಾಪುಗೆ ಸಿಕ್ಕಾಬಟ್ಟೆ ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ಅವಳದು ಒಂದು ನೋಡ್ಕೊತಾ ಇದ್ದೆ. ಮತ್ತು ನನ್ನದು ಪರ್ಸ್ನಲ್ ಕೆಲಸಗಳು ಬೇರೆ ಬೇರೆದಿತ್ತು. ನನ್ನದು ಸೀಮಂತ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಕೊಡಬೇಕಿತ್ತು, ನಾನು ಅದೆಲ್ಲ ಇನ್ನೂ ಪೆಂಡಿಂಗ್ ಇತ್ತು. ನನ್ನದು ಸೀಮಂತ ಬ್ಲೌಸ್ ಎಲ್ಲ ಕಸ್ಟಮೈಸ್ ನನ್ನ ಫ್ರೆಂಡೇ ಮಾಡೋದು. ನನಗೆ ಅವಳು ಬಿಟ್ಟರೆ ಇನ್ಯಾರು ಫಿಟ್ಟಿಂಗ್ ನಂಗೆ ಸೆಟ್ ಆಗೋಲ್ಲ. ಸೊ ಅದನ್ನೆಲ್ಲ ನಾನು ಕೊರಿಯರ್ ಮಾಡಬೇಕಿತ್ತು, ಅದೊಂದಾಯಿತು. ಆಮೇಲೆ ನನ್ನ ಕಸಿನ್ದು ವೆಡ್ಡಿಂಗ್ ಒಂದು ಬಂದಿದೆ, ಅದಕ್ಕೆ ಏನನ್ನಾದರೂ ಸಿಂಪಲ್ಲಾಗಿರೋದು ಏನಾದರೂ ನಂದು ಸೀರೆಗಳು ರೆಡಿ ಮಾಡ್ಕೋಬೇಕಲ್ಲ, ನಾನು ಅವತ್ತಿಗೆ ಉಟ್ಕೊಳ್ಳೋದು, ಅದೆಲ್ಲ ಕೆಲಸಗಳು ಮಾಡ್ಕೊತಾ ಇದ್ದೆ. ಹಾಗಾಗಿ ನನಗೆ ವ್ಲಾಗ್ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಆಮೇಲೆ ಮತ್ತೆ ಎಲ್ಲ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಕೂತ್ಕೊಂಡು ಅದಾದಮೇಲೆ ಹಾಕ್ಬಿಡೋಣ ಒಂದೇ ದಿನ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ನಾನು ನೇಲ್ ಆರ್ಟ್ ಮಾಡಿಸ್ಕೊಳ್ದೆ ತುಂಬ ದಿನಾನೇ ಆಗೋಗಿತ್ತು ಬಿಡಿ. ನಾನು ಆಲ್ಮೋಸ್ಟ್ 1 ಇಯರ್ ಮೇಲೇ ಆಗೋಗಿತ್ತು. ನನಗೇನಾರ ಸಲೂನ್ಗೆ ಹೋಗಿ ಅಷ್ಟೋ ತನಕ ನನಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾರ್ಮಲ್ ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತಲ್ಲ, ನಾರ್ಮಲ್ ಡೇಸಲ್ಲೂ ನಾನು ಯೂಶ್ವಲಿ ಸಲೂನ್ಗೆಲ್ಲ ಹೋಗೋದಿಲ್ಲ. ನಾನು ಹೋದರೆ ಸಿಂಪಲ್ಲಾಗಿ ಒಂದು ಚಿಕ್ಕ ಪಾರ್ಲರ್ಗೆ ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತೀನಿ, ಅದೂ ಕೂಡ ಶೇಪ್ ಏನಾದ್ರು ಕೊಡಿಸ್ಕೊಳ್ಳೋದಕ್ಕೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೋ ಬೇರೆ ಯಾವ ಸರ್ವಿಸ್ಗಳು ನಾನು ಏನೂ ಮಾಡಿಸ್ಕೊಳ್ಳೋದಿಲ್ಲ. ನನಗೆ ಅಷ್ಟೋ ತನಕ ಕೂತ್ಕೊಳ್ಳೋಕೆ ಬೇಜಾರಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಆ ರೀತಿ ಹೇರ್ ಕಟ್ ಮಾತ್ರ ನನಗೆ ಇಷ್ಟ ಆಗುತ್ತೆ. 1 ಇಯರ್ಗೆ ಒಂದು ಸರಿ ಹೇರ್ ಕಟ್ ಮಾಡಿಸ್ಕೊತೀನಿ ಚೆನ್ನಾಗೆ, ಆ ಥರ. ಸೊ ಇನ್ಯಾವುದೇ ಥರದ್ದು ಬೇರೆ ಬೇರೆ ಸರ್ವಿಸ್ಗೂ ಹೋಗಲ್ಲ ನಾನು. ಆ ಪೆಟಿಕ್ಯೂರ್ ಮ್ಯಾನಿಕ್ಯೂರ್ ಆ ಥರದ್ದೆಲ್ಲ ಏನೂ ಮಾಡಿಸಲ್ಲ. ಅದೆಲ್ಲ ಇನ್ನೂ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು. ಬಿಕಾಸ್ ಇವಾಗ ನೋಡಿ ಏಜ್ ಇವಾಗ ಆಗ್ತಾ ಇದೆ ಅಲ್ವಾ, ಏಜ್ ಆದಮೇಲೆ ನಮ್ಮನ್ನು ನಾವು ಚೆನ್ನಾಗಿ ಗ್ರೂಮಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅದು ಹಂಗೇ ಬಿಟ್ಬಿಡ್ತೀವಿ. ಹಾಗಾಗಿ ಆಮೇಲೆ ನಮ್ಗೆ ಇವತ್ತೊಂದು ಮೀಟಿಂಗ್ ಇತ್ತು, ನಮ್ಮದು ಡೆಕೋರೇಷನ್ನು ಫೈನಲೈಸ್ ಮಾಡಬೇಕಿತ್ತು. ಹಾಗಾಗಿ ನೋಡಿ ಮಹಾರಾಜದು ಪ್ಯಾಲೇಸು ಹೇಗೆ ನೈಟ್ ವ್ಯೂ ಹೇಗಿದೆ ನೋಡಿ. ನಮಗೆ ಇಲ್ಲಿ ಮೀಟಿಂಗಿಗೆ ಕರೆದಿದ್ರು, ಹಾಗಾಗಿ ಬಂದಿದ್ವಿ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತಲೇ ಹೇಳ್ಬೋದು. ಅದು ನಮ್ಮದು ಡೆಕೋರೇಷನ್ ಸುಮಾರು ಕನ್ಫ್ಯೂಷನ್ ಇತ್ತು, ಯಾವ್ದು ಮಾಡಬೇಕು ಯಾವ್ದು ಬೇಡ, ಯಾವ್ದು ಮಾಡಬೇಕು ಯಾವ್ದು ಬೇಡ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೀಟಾಗಿ ಕ್ಲಿಯರಾಗಿ ಕೂತ್ಕೊಂಡು ಹಿಂಗಿಂಗೆ ಅಂತ ಎಲ್ಲ ಬಜೆಟ್ನ ಫೈನಲೈಸ್ ಮಾಡಿ ಅದಾದಮೇಲೆ ಎಲ್ಲ ನೀಟಾಗೆ ನಾವು ಮಾತಾಡಿಕೊಂಡು ಫೈನಲ್ ಮಾಡಿಬಿಟ್ಟು ಬಂದಿರೋದು ಅವತ್ತಿಗೆ. ಆ ರೀತಿ ಅದೊಂದು ಕೆಲಸ ಪೆಂಡಿಂಗ್ ಇತ್ತು. ಬಿಕಾಸ್ ಇಷ್ಟು ದಿನ ಬರೀ ಸೆಲೆಕ್ಷನ್ ಅದನ್ನೇ ಮಾಡ್ಕೊಂಡು ಕೂತಿದ್ವಿ. ಹಾಗಾಗಿ ಸೊ ನೈಟ್ ವ್ಯೂ ಅಂತೂ ನನಗೆ ಇಲ್ಲಿ
ಸಿಕ್ಕಾಪಟ್ಟೆ ಇಷ್ಟ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಯಾರಾದರೂ ವೆಡ್ಡಿಂಗ್ ನೀವು ಪ್ಲ್ಯಾನ್ ಮಾಡೋಂಗಿದ್ರೆ ಆರಾಮಾಗಿ ಪ್ಲ್ಯಾನ್ ಮಾಡಿ. 2000 3000 ಪೀಪಲ್ ಇಡಿಸುತ್ತೆ. 1.5 ಆಗುತ್ತೆ ಅಂತ ಹೇಳಿದ್ರು ಅವರು. 1.5 ಅಷ್ಟು ಜನ ಕೆಪಾಸಿಟಿನೂ ಇದೆ ಇಲ್ಲಿ ಆ ರೀತಿ. ಆಮೇಲೆ ಇಲ್ಲಿ ಇವಾಗ ಈ ಥರ ಹಿಂಗೆ ಖಾಲಿ ಇದೆ. ಬಟ್ ವೆಡ್ಡಿಂಗ್ ಏನಾದ್ರು ಇತ್ತು ಅಂದರೆ ಇಲ್ಲೆಲ್ಲ ಫುಲ್ಲು ಕಂಪ್ಲೀಟಾಗಿ ಕಾರೆಲ್ಲ ನಿಲ್ಲಿಸ್ಬಿಡ್ತಾರೆ. ಏನು ಶೂಟ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ, ಯಾರಿಗೂ ಅಲ್ಲಿ ಪರ್ಮಿಷನ್ನು ಕೊಡೋದಿಲ್ಲ ಆ ಥರ. ಅಂದರೆ ಪರ್ಮಿಷನ್ ಇನ್ ದ ಸೆನ್ಸ್ ಅಲ್ಲಿ ಕಾರೆಲ್ಲ ನಿಂತಿರೋ ನೀವು ಹೆಂಗೆ ತೊಗೋತೀರಾ, ಅಲ್ಲಿ ಮುಂದೆ ಹೋಗೋಕ್ಕೆ ಬಿಡಲ್ಲ. ಅದ್ರ ಹತ್ರ ಎಲ್ಲ ಕ್ಲೋಸಾಗಿ ಹೋಗಿ ತೊಗೊಳೋದಕ್ಕೆಲ್ಲ ಬಿಡಲ್ಲ. ಮತ್ತು ಹಿಂದ್ಗಡೆ ಬಂದರೆ ಕಾರ್ಗಳು ನಿಂತಿರುತ್ತೆ, ಅಲ್ಲಿ ಏನು ನಮಗೆ ಸಿಗೋದು ಇಲ್ಲ ಕರೆಕ್ಟಾಗೆ ಆ ರೀತಿ. ಏನೋ ಒಂದು ಅಲ್ಲಿ ಇಲ್ಲಿ ಮೊಬೈಲಲ್ಲಿ ಒಂದು ಫೋಟೋ ತೊಗೋಬೋದೇನೋ ಅಷ್ಟೇ. ಆಮೇಲೆ ಅವರು ಇನ್ನೊಂದು ಮೀಟಿಂಗಲ್ಲಿದ್ದರು, ಹಾಗಾಗಿ ಅಷ್ಟರೊಳಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನಾನು ಇವಾಗ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ, 1 kg ಅಷ್ಟೇ. ಈಗ 55 ಇದ್ದೀನಿ. ಮೊನ್ನೆ ಒಂದು ಚೆಕಪ್ ಇತ್ತು ನನಗೆ, ಹೋಗಿದ್ದೆ. ಆವಾಗ ಚೆಕ್ ಮಾಡಿದಾಗ 55 kg ಆಗಿದ್ದೀನಿ. ಲಾಸ್ಟ್ ಒಂದು ಫೈನಲ್ಲು ಬ್ಲಡ್ ಟೆಸ್ಟು ಮತ್ತು ಒಂದು ಇನ್ನೊಂದು ಬ್ಲಡ್ ಟೆಸ್ಟ್ ಇದ್ದಿದ್ದು ನನಗೆ. ಅದನ್ನು ಇವಾಗ ಚೆಕ್ ಮಾಡಿಸಿದ್ವಿ, ಎಲ್ಲ ನಾರ್ಮಲ್ ಇದೆ. ಒಂದು ಶುಗರ್ ಟೆಸ್ಟ್ ಒಂದಿತ್ತು, ಅದನ್ನು ನಾರ್ಮಲ್ ಇದೆ. ಅದು ವಿಡಿಯೋ ನೀವು ನೋಡಿದ್ದೀರ, ಎಲ್ಲನೂ ನಾರ್ಮಲ್ ಇದೆ. ಹಾಗಾಗಿ ಈ ಒಂಚೂರು ಐ ಫೆಲ್ಟ್ ಲೈಕ್ ಒಂದು ಸ್ವಲ್ಪ ಒಂದು 7-8 ಮಂತ್ ಮುಂಚೆ ನಾನು ಹೆಂಗಿದ್ದೆ ಹಂಗೆ ನನ್ನನ್ನು ನೋಡ್ಕೊಳೋ ಥರ ಅನ್ನಿಸ್ತಾ ಇದ್ದೀನಿ. ಬಟ್ ನಾಟ್ ಟು ಪರ್ಫೆಕ್ಟ್. ಆ ಥರ ಗುಂಡು ಚಬ್ಬಿ ಫೇಸ್ ನನಗಿನ್ನೂ ಬಂದಿಲ್ಲ. ಅಷ್ಟೊಂದು ಒಂಥರ ಈ ಫ್ಯಾಟ್ ಲಾಸ್ ಆದಾಗ ಇರ್ತಾರಲ್ಲ ಹಂಗೆ ಆಗೋಗ್ಬಿಟ್ಟಿದ್ದೆ. ಬಟ್ ಇವಾಗ ಓಕೆ ಫೈನ್. ಊಟನೂ ಎಲ್ಲ ಚೆನ್ನಾಗೆ ಸೇರ್ತಾಯಿದೆ, ಏನು ತೊಂದರೆ ಇಲ್ಲ. ಓಕೆ ತಿನ್ನೋ ಥರ ಇದ್ದೀನಿ. ಆದರೆ ನಮ್ಮನೇಲಿ ಏನಂದರೆ ಸ್ವಲ್ಪ ಸೋಮೋದು ಕಂಡೀಷನ್ಸ್ ಇದೆ, ಅದು ಇದು ತಿನ್ನಬಾರ್ದು, ಹಾಗೆ ಹಿಂಗೆ ತಿನ್ನಬಾರ್ದು, ಹಂಗೆ ಆ ಥರ. ನನಗೆ ಬಿಟ್ಟರೆ ನಾನು ಎಲ್ಲನೂ ತಿಂತೀನಿ, ಎಲ್ಲನೂ ಇದು ಮಾಡ್ತೀನಿ. ಬಟ್ ಅದು ತಿಂದರೆ ಒಳ್ಳೇದಲ್ಲ ಅಲ್ಲ. ಹಾಗಾಗಿ ಅವ್ರದ್ದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ, ಇಂತಿಂಥದ್ದು ತಿನ್ನಬೇಡ, ತಿನ್ನಬೇಡ ಅಂತ ಸ್ವಲ್ಪ ಹೇಳ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಲಿಮಿಟೇಷನ್ಸು ಊಟದಲ್ಲೆಲ್ಲ. ಬಟ್ ನೆಕ್ಸ್ಟು 9 ಮಂತ್ಸ್ ಕ್ರಾಸ್ ಆಗೋಷ್ಟರಲ್ಲೇ ಇನ್ನೊಂದು 2-3 kg ಜಾಸ್ತಿ ಆಗಿಬಿಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ಆದರೆ ಮೊನ್ನೆ ಡಾಕ್ಟರ್ ಹತ್ರ ಕೇಳಿದ್ದಕ್ಕೆ ಬೇಬಿ ಎಷ್ಟು ವೆಯ್ಟ್ ಇವಾಗ ಎಷ್ಟು ಪ್ರೆಸೆಂಟ್ ಇರುತ್ತೆ ಮತ್ತು 9 ಮಂತ್ಸ್ ಕ್ರಾಸ್ ಆಗೋಷ್ಟರಲ್ಲಿ ಎಷ್ಟಿರುತ್ತೆ, ಏನೋ ತುಂಬ ಕ್ವೆಶನ್ಸ್ಗಳನ್ನ ಕೇಳಿದೆ ಈ ಸರಿ ಹೋದಾಗ. ಆರಾಮಾಗಿ 3 ಮೇಲೆ ಹೋಗುತ್ತೆ ನಿಮ್ಮ ಬೇಬಿ ಈ ಸರಿ ಅಂತ ಹೇಳಿದ್ರು. 3 kg ಮೇಲೆ ಹೋಗುತ್ತೆ, ಡೋಂಟ್ ವರಿ ಅಂತ ಹೇಳಿದ್ರು. ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಥರ ಯಾವುದೇ ಸಿಮ್ಟಮ್ಸ್ ಇಲ್ಲ, ಕಂಪ್ಲೀಟ್ಲಿ 40 ವೀಕ್ಸ್ವರೆಗೂ ಹೋಗ್ಬೋದು ನಿಮ್ಮದು ಅಂತಲೂ ಹೇಳಿದ್ದಾರೆ. ಸೊ ಓಕೆ ಫೈನ್, ನನಗೆ ಖುಷಿನೇ ಆಯಿತು. ಇವಾಗ ಬಂದ್ವಿ ನಾವು, ಇಲ್ಲಿ ಮೇಲೆ ಕರೆದಿದ್ರು, ಹಾಗಾಗಿ ಫಸ್ಟ್ ಫ್ಲೋರಿಗೆ ಹೋಗಬೇಕು. ಅಲ್ಲಿಂದ ಅಲ್ಲಿ ಅವರು ಅಲ್ಲೇ ಇದ್ದರು, ನಮಗೆ ಗೊತ್ತಿಲ್ಲ ಅವ್ರು ಎಲ್ಲಿ ನೋಡಿದ್ರು ನಮ್ಮನ್ನು ಅಂತ ಹೇಳ್ಬಿಟ್ಟು ಅವರು ಹಿಂದೆನೇ ಬಂದರು. ಆ್ಯಕ್ಚುಲಿ ಒಂದು ಮೀಟಿಂಗಿಂದು ಒಂದು ವೀಡಿಯೋ ನಾನು ಆನ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಅದನ್ನು ವೀಡಿಯೋನೇ ಮಾಡಿಲ್ಲ, ಅಂದರೆ ಆಫ್ ಮಾಡ್ಕೊಂಡು ಅವ್ರು ವೀಡಿಯೋ ಮಾಡ್ತಾಯಿದ್ದಾರೆ. ಸೊ ಅದು ಗೊತ್ತಾಗಿಲ್ಲ ಅವರಿಗೂ ಕರೆಕ್ಟಾಗೆ. ಆಮೇಲೆ ಡೆಫಿನೆಟ್ಲಿ ಇದು ಯಾವುದೂ ಕೂಡ ಬಜೆಟ್ ಫ್ರೆಂಡ್ಲಿ ಇಲ್ಲ. ನಾನು ನಿಮಗೆ ಹೇಳಕ್ಕೆ ಹೋದರೆ ಅಂದರೆ ಹೆಂಗೆ ಪ್ಲ್ಯಾನ್ ಮಾಡಿದ್ರಿ ಏನು ಅಂತ ಕೇಳೋದಾದರೆ ಈ ಯಾವುದೂ ಕೂಡ ಬಜೆಟ್ ಫ್ರೆಂಡ್ಲಿ ಇಲ್ಲ. ಇಟ್ ಗೋಸ್ ಅಪ್ ಟು 2.5ಇಂದ 3ವರೆಗೂ ರೀಚ್ ಆಗುತ್ತೆ ಅಂತ ನಮ್ಮ ಅಂದಾಜು. ಇದು ಬರೀ ಸುಮ್ಮನೆ ಅಲ್ಲಲ್ಲಲ್ಲೇ ಬುಕ್ ಮಾಡ್ಕೊಂಡಿರೋದ್ರ ಮೇಲೆ 2.5 ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದೇ ಎಲ್ಲ ಮುಗಿದ್ಮೇಲೆ ಒಂದು ಗೊತ್ತಾಗುತ್ತೆ, ಬಿಕಾಸ್ ಇನ್ನು ಪೆಂಡಿಂಗ್ ಖರ್ಚುಗಳು ತುಂಬ ಇದೆ. ಓಕೆ, ಇಟ್ಸ್ ಬಿನ್ ಅ ವೆರಿ ಲಾಂಗ್ ಡೇ. ಇವತ್ತು ಒಂದು ಮೀಟಿಂಗ್ ಇತ್ತು. ಆ್ಯಕ್ಚುಲಿ ನಂದು ಡೆಕೋರೇಷನಿಂದ ನಾನು ಫೈನಲೈಸ್ ಮಾಡೇ ಇರಲಿಲ್ಲ. ತುಂಬ ಅದು ಅದು ಅಂತ ಹೇಳಿಬಿಟ್ಟು ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಮಾಡ್ತಾಯಿದ್ದೆ. ಅವರಿಗೂ ಮಾಡ್ತಾಯಿದ್ದೆ, ನಾನು ಮಾಡ್ಕೋತಾಯಿದ್ದೆ. ಸೊ ಹಾಗಾಗಿ ಇವತ್ತು ಫೈನಲಾಗಿ ಒಂದು ಮೀಟಿಂಗ್ ಮಾಡಿ, ಅಂದರೆ ಡೈರೆಕ್ಟಾಗಿ ಮಾತಾಡಿದ್ರೆ ಅವರಿಗೂ ಒಂದು ಅರ್ಥ ಆಗುತ್ತೆ ನಮ್ಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ ಬೇಕು, ಏನು ನಮ್ಮದು ಎಕ್ಸ್ಪೆಕ್ಟೇಷನ್ ಏನಿದೆ, ಅವ್ರ ಐಡಿಯಾಸು ನಮ್ಮದು ಎಲ್ಲನೂ ಹೇಳ್ತಾರಲ್ವ. ಸೊ ಆವಾಗ ಒಂದು ಐಡಿಯಾ ಸಿಗುತ್ತೆ ಚೆನ್ನಾಗೆ ಅಂತ ಹೇಳಿಬಿಟ್ಟು ನಾವು ಇವತ್ತು ಹೋದ್ವಿ ಮಹಾರಾಜ ಹತ್ರ. ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಬಟ್ ಪ್ರೈಸ್ ರೇಂಜ್ ಎಲ್ಲ ಅಂತ ಹಿಂಗೆ ಹೋಗ್ತಾಯಿದೆ, ನೋಡಬೇಕು, ಗೊತ್ತಿಲ್ಲ. ಬಟ್ ಈ ಸರಿ ಸೋಮು ಅಂತ ಹೇಳಿಬಿಟ್ಟಿದ್ದಾರೆ. ಲಾಸ್ಟ್ ಟೈಮು ಯಾರದೋ ಮಾತು ಕಟ್ಕೊಂಡು ನಾವೆಲ್ಲದನ್ನು ನಮ್ಮದು ಸೀಮಂತದಲ್ಲಿ ಎಲ್ಲದನ್ನು ನಾವು
ಬೇರೆ ಯಾರೋ ಹೇಳಿ ಬೇಕಂತ ಇವೆಂಟ್ನ ಹಾಳು ಮಾಡಿದ್ರು. ದಟ್ಸ್ ಓಕೆ, ದೇವ್ರು ನೋಡ್ಕೊತಾನೆ ಮೇಲೆ, ಆಯಿತಾ. ಆ ತಪ್ಪು ಅವ್ರದ್ದಲ್ಲ, ನಮ್ಮದು. ನಾವು ಅವ್ರ ಮಾತೆಲ್ಲ ಕೇಳಬಾರ್ದಿತ್ತು, ಎಲ್ಲದನ್ನೂ ತುಂಬ ಲಿಬ್ರಲಾಗಿ ಮಾಡಬೇಕಿತ್ತು ಅಂತ ನನಗೆ ಇವಾಗ ಸೋಮು ನಾನು ಕುತ್ಕೊಂಡು ಮಾತಾಡುವಾಗ ನಾವು ಬೇರೆಯವ್ರ ಮಾತು ಕಟ್ಕೊಂಡು ಅದೆಲ್ಲ ಮಾಡಿದ್ವಿ ಹಂಗೆ ಹಿಂಗೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಈ ಸರಿ ಮಾತ್ರ ಆ ಥರ ಎಲ್ಲ ಸ್ಪಾಯ್ಲ್ ಆಗೋದು ಬೇಡ, ತುಂಬ ಚೆನ್ನಾಗಿ ಆಗಬೇಕು ಫಂಕ್ಷನ್ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಾವು ಪ್ರಯತ್ನ ಪಡ್ತಾ ಇರೋದಷ್ಟೇ. ಎನಿವೇಸ್ ತುಂಬ ಚೆನ್ನಾಗೆ ಅಂತಂದರೆ ಏನೋ ಎಕ್ಸ್ಟ್ರಾ ಯಾರೂ ಮಾಡದೇ ಇರೋದು ನಾವು ಮಾಡ್ತಿದ್ದೀವಿ ಅನ್ನೋ ಥರ ಏನಲ್ಲ. ಇಟ್ಸ್ ವೆರಿ ನಾರ್ಮಲ್. ಬಟ್ ಲಾಸ್ಟ್ ಟೈಮೆಲ್ಲ ಆದಂಗೆ ಆಗಬಾರ್ದು ಅನ್ನೋ ಒಂದು ರೀಸನಿಗೆ ಅಷ್ಟೇ ತುಂಬ ಯೋಚನೆ ಮಾಡಿ ನನಗಿರೋ ಐಡಿಯಾಸ್ ಮಾತಾಡ್ಕೊಂಡು ಬಂದಿದ್ದೀವಿ ಅವ್ರ ಹತ್ರ. ಏನು ಅಂತ ಹೇಳಿಬಿಟ್ಟು ಅವ್ರು ಕಂಪ್ಲೀಟಾಗಿ PDF ಕಂಪ್ಲೀಟಾಗಿ ಎಲ್ಲ ಇದು ಮಾಡಿಬಿಟ್ಟು ಡಿಸೈನ್ ಮಾಡಿಬಿಟ್ಟು ನಮಗೆ ಕಳಿಸ್ತಾರೆ. ಸೊ ಅದೊಂದು ಪೆಂಡಿಂಗ್ ಇದೆ. ಅದೊಂದು ಆಯಿತು ಅಂದರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಡನ್. ಯಾಕೆ ಅಂದರೆ ಎಲ್ಲ ಅವ್ರ ಹತ್ರನೇ ಇರುತ್ತೆ ಅಲ್ವಾ. ಇವಾಗ ನಾವು ಹಾಲ್ ಬುಕ್ ಮಾಡಿದ್ದೀವಿ ಅಂದರೆ ಊಟದ್ದು ಅದೆಲ್ಲ ಒಂದೇ ಕಡೆ ನಮಗೆ ಸಿಕ್ಕಿಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಅಲ್ಲಲ್ಲಿ ಅವ್ರವ್ರ ಹತ್ರನೇ ಮಾತಾಡ್ಕೊಳ್ಳೋ ಥರ ಇರುತ್ತೆ ಅಷ್ಟೇ. ಬಟ್ ಈವೆಂಟ್ ನಾನು ಏನು ಅಂದ್ಕೊಂಡಿದ್ದೀನಿ ಆ ಥರ ಎಕ್ಸಿಕ್ಯೂಟ್ ಆದರೆ ಇಟ್ ವಿಲ್ ಬಿ ಮೋರ್ ಫನ್ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಅಂತ ನನಗೆ ಪರ್ಸನಲಾಗಿ ಅನ್ನಿಸ್ತಾ ಇದೆ. ಬಿಕಾಸ್ ದ ಲೊಕೇಶನ್ ಆ ಥರ ಇದೆ, ನಾನು ಚೂಸ್ ಮಾಡಿರೋ ಲೊಕೇಶನ್ ಹಾಗಿದೆ. ಸೊ ಆ ಥರ ಆದರೆ ಅವತ್ತಿಗೆ ಚೆನ್ನಾಗಿರುತ್ತೆ. ಐ ಹೋಪ್ ಸೊ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಟೀಮ್ ತುಂಬ ಕೋಆಪ್ರೇಟಿವ್ ಇದ್ದಾರೆ. ಅಂದರೆ ಎಲ್ಲದನ್ನು ನಾವು ಏನು ಹೇಳ್ತೀವಿ ಇದೆಲ್ಲ ಅದೇ ಥರ ರಿಕ್ವೈರ್ಮೆಂಟು. ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಹೈಯೇ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಚೆನ್ನಾಗೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ನಿಮ್ಮ ಹತ್ರನೂ ನಾನು ಶೇರ್ ಮಾಡ್ಕೊತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು. ಫುಲ್ಲು ಎಷ್ಟು ಪ್ರೈಸ್ ಆಯಿತು, ಏನಾಯಿತು, ಹಾಲಿಂದ ಹಿಡಿದು ಫೋಟೋಗ್ರಫಿ, ಡೆಕೋರ್ ಎಲ್ಲನೂ ಸೇರಿಸಿ ಎಷ್ಟು ಆಯಿತು ಅಂತ ನಾನು ನಿಮ್ಮ ಜೊತೆ ಆಮೇಲೆ ನಾನು ಶೇರ್ ಮಾಡ್ಕೊತೀನಿ, ಆಯಿತಾ. ಆಮೇಲೆ ಅಂದರೆ ನನ್ನ ಸೀಮಂತ ಮುಗಿದ ಮೇಲೆ. ಸೊ ಆವಾಗಲೇ ನಮಗೊಂದು ರಫ್ ಐಡಿಯಾ ಸಿಗೋದಲ್ವಾ. ಅದಕ್ಕೆ ಮುಂಚೆ ಮುಗೀತು. ಈಗ ಹೋಗಿ ನಾನು ಫ್ರೆಶ್ ಅಪ್ ಆಗಬೇಕು. ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ, ಮಾತಾಡೋಣ, ಆಯಿತಾ. ಇನ್ನು ಸ್ವಲ್ಪ ನನಗೆ ಎಲ್ಲ ಲಿಸ್ಟ್ ಔಟ್ ಮಾಡೋದಿದೆ ಏನು ಆಯ್ತಾ ಅಂತ ಹೇಳಿಬಿಟ್ಟು ಮತ್ತೆ ಮಾತಾಡೋಣ ಅಂದೋಳು ಬೆಳಗ್ಗೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಗೆ ರೊಟ್ಟಿ ಮತ್ತು ಪಲ್ಯ. ಇದು ಆಲ್ಮೋಸ್ಟ್ ಒಂದು 3-4 ದಿನದ್ದು ವ್ಲಾಗ್ ನಾನು ಅಟ್ಯಾಚ್ ಮಾಡಿದ್ದೀನಿ ಗೈಸ್. ಏನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಪಾಪುಗೆ ಕೆಮ್ಮು, ನೀವು ಕೆಮ್ಮು ಬಂದರೆ ಏನು ಮಾಡ್ತೀರಾ ಅಂತ ನನಗೇನಾದ್ರು ನೀವು ಕ್ವೆಶನ್ ಕೇಳೋದಾದ್ರೆ, ನನ್ನ ಮಗಳಿಗೆ ಏನು ಗೊತ್ತಾ, ಜ್ವರ ಬಂದರೆ 2 ಡೇಸ್ ಅಷ್ಟೇ. ಅವಳಿಗೆ ಜ್ವರ ತುಂಬ ದಿನ ಇರೋದಿಲ್ಲ. ಒಂದು 2 ಡೇಸಿಗೆ ಅವಳಿಗೆ ಕ್ಯೂರ್ ಆಗಿಬಿಡ್ತಾಳೆ ಜ್ವರ. ಆದರೆ ಕೆಮ್ಮು ಬಂದರೆ ಯಾರಿಗೇ ಆದರೂ ಕೂಡ ಕೆಮ್ಮು ಬೇಗ ಹೋಗಲ್ಲ. ಮಿನಿಮಮ್ ಇಟ್ ವಿಲ್ ಟೇಕ್ 6 to 7 ಡೇಸು ಫುಲ್ ಕಂಪ್ಲೀಟಾಗಿ. ಯಾಕಂದರೆ ಫಸ್ಟ್ ಕಫ ಆಗುತ್ತೆ, ಅದಾದಮೇಲೆ ಮತ್ತೆ ನೆಕ್ಸ್ಟು ಕಮ್ಮಿಯಾಗಿ ಮತ್ತೆ ಜಾಸ್ತಿ ಆಗುತ್ತೆ, ಅದಾದಮೇಲೆ ಮತ್ತೆ ಡ್ರೈ ಕಾಫ್ ಆಗುತ್ತೆ, ಅದಾದಮೇಲೆ ಯಾವತ್ತೋ ಒಂದಿನ ಫುಲ್ ವಾಮಿಟ್ ಎಲ್ಲ ಆದಮೇಲೆ ಅದು ರೆಡ್ಯೂಸ್ ಆಗೋದು. ಈ ಥರ ಅಲ್ವಾ ಅದು ಕೆಮ್ಮಿಂದು ಪ್ರಾಸೆಸ್ ಇರೋದೆ. ಹಾಗೆ ಅವಳಿಗೂ ಅದೇ ಥರನೇ ಆಗಿದೆ. ಇವಾಗೆಲ್ಲ ತುಂಬ ಅದೇನೇನೋ ವೈರಸ್ಸು ಹಾಗೆ ಹಿಂಗೆ ಎಲ್ಲ ಮಕ್ಕಳಿಗೂ ಇವಾಗ ಕೆಮ್ಮು ಶೀತ ಅಷ್ಟೊಂದು ಲೆವೆಲ್ಲಿಗೆ ಜಾಸ್ತಿ ಆಗ್ತಿದೆ ವೈರಲ್ ಫ್ಲೂಗಳೆಲ್ಲ. ಸೊ ಇವಳಿಗೆ ನಾವೇನು ಮಾಡ್ತೀವಿ ಗೊತ್ತಾ, ಒಂದು 2-3 ಡೇಸ್ವರೆಗೂ ನೋಡ್ತೀವಿ. 2-3 ಡೇಸ್ವರೆಗೂ ಅವಳದೇ ಮೆಡಿಕೇಷನ್ ಹಾಕ್ತೀವಿ ನಾವು. ಅದು ಕಮ್ಮಿ ಆಗಿಲ್ಲ ಅಂದರೆ ಲಾಸ್ಟ್ ನಮ್ಗೆ ಆಪ್ಷನ್ ಏನು ಗೊತ್ತಾ, MC ಬ್ರ್ಯಾಂಡಿ ಬರುತ್ತಲ್ಲ, ಅದನ್ನು ತಂದು ಹಾಕ್ಬಿಡ್ತೀವಿ. ಐ ಆಮ್ ನಾಟ್ ಪ್ರಮೋಟಿಂಗ್, ಯಾರಿಗೂ ನೀವು ಇದು ಕೊಡಿ ಅದು ಮಾಡಿ ಅಂತ. ನನ್ನ ಮಗಳಿಗೆ ನಾವು ಹಂಗೆ ಮಾಡ್ತೀವಿ ಅಷ್ಟೇ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದನ್ನು ಹಾಕಿ ನೆಕ್ಸ್ಟ್ ಡೇ ನೋಡಿ ಗೈಸ್, ಆರಾಮ್ಸೆ ನಿದ್ದೆ ಮಾಡ್ತಾಳೆ. ಎಲ್ಲ ಕಫ ಎಲ್ಲ ಕ್ಲಿಯರ್ ಆಗಿರುತ್ತೆ. ಒಂದು ಚೂರು ಇದಿರುತ್ತಲ್ಲ, ಈ ಉಸಿರಾಡ್ಬೇಕಾದ್ರೆ ಮಲ್ಕೊಂಡಾಗ ಉಸಿರಾಡೋದು ಅದೆಲ್ಲ ಕಷ್ಟಪಡ್ತಿರ್ತಾರೆ, ಅದೇನು ಪ್ರಾಬ್ಲಮ್ ಇರೋಲ್ಲ. ನೆಕ್ಸ್ಟ್ ಡೇ ಶಿಲ್ ಬಿ ಫೈನ್. ಎಲ್ಲ ಕ್ಲಿಯರ್ ಆಗಿರುತ್ತೆ. ಚೆಸ್ಟ್ ಕ್ಲಿಯರು, ನೋಸ್ ಕ್ಲಿಯರು, ಫುಲ್ ಡ್ರೈ ಆಗಿಬಿಡುತ್ತೆ ನೋಸು. ಆರಾಮ್ಸೆ ಒಂದು ಚೂರು ಆ ಸೋರ್ ನೋಸ್ ಆಗಲಿ ಅದೆಲ್ಲ ಏನೂ ಇರೋಲ್ಲ. ನಮಗೆ ಲಾಸ್ಟ್ ಆಪ್ಷನ್ ಅದೇ, ನಾವು ಹಂಗೆ ಮಾಡ್ತೀವಿ ನಮ್ಮ ಮನೇಲಿ. ಅಂದರೆ ನಮಗೆ ಚಿಕ್ಕ ವಯಸ್ಸಲ್ಲೂ ನಮ್ಮ ಮನೇಲೂ ಹಾಗೆ ಮಾಡಿದರು. ಹಂಗಾಗಿ ನಾವು ಒಂದು ಕ್ಯಾಪ್ ಹಾಕ್ಬಿಡ್ತೀವಿ ಅವಳಿಗೆ. MC ಬ್ರ್ಯಾಂಡಿ ಬರುತ್ತಲ್ಲ, ಅದನ್ನು ತಂದ್ಬಿಟ್ಟು ಹಾಕ್ಬಿಡ್ತೀವಿ. ಅದು ಬಾಡಿನ ತುಂಬ ಹೀಟ್ ಮಾಡೋದ್ರಿಂದ ಅದೇನಾಗುತ್ತೆ, ಕಫ ಎಲ್ಲ ಆಚೆ ಹಾಕ್ಬಿಡುತ್ತೆ ಇಮಿಡಿಯೇಟಾಗೆ. ಸೊ ಹಾಗೆ ಅಷ್ಟೇ. ಅದು ಬಿಟ್ಟು ಪಾನ್ಕ
ಮೆಡಿಸಿನ್ ಹಾಕ್ಬೇಕಾ? ನನಗಂತೂ ಈ ನಡುವೆ ನೈಟೆಲ್ಲ ನಿದ್ದೆ ಇಲ್ಲ ಗೈಸ್. ಬೇಬಿದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಿಕ್ಕು. ಹೇಗೆ ಅಂದರೆ ನೋವಾಗುತ್ತೆ ಒಂಥರ, ಅದು ಒದ್ದಾಗೆಲ್ಲ ಸಿಕ್ಕಾಪಟ್ಟೆ ನೋವಾಗುತ್ತೆ. ಅದನ್ನು ಡಾಕ್ಟ್ರ್ ಹತ್ರ ಕೇಳಿದೆ ಮೊನ್ನೆ. ಇಟ್ಸ್ ವೆರಿ ನಾರ್ಮಲ್. ಅಂದರೆ ಪ್ಲೆಸೆಂಟ ಪೊಸಿಷನ್ಸ್ಗಳೇನಾದ್ರು ಚೇಂಜ್ ಇದ್ದಾಗ ಒಂದೊಂದು ಪ್ರೆಗ್ನೆನ್ಸಿಗೂ ಅದು ಆ ಥರ ನಿಮಗೆ ಫೀಲ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ ದೀಪ, ಇನ್ನೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತಾಯಿದ್ರು ಮ್ಯಾಮು. ಸೊ ತುಂಬಾ ನೈಟ್ ತುಂಬ ಓಡಾಡುತ್ತೆ. ಅದು ಏನಂತಲೇ ಅರ್ಥ ಆಗಲ್ಲಪ್ಪ. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹಿಂಗೆ ಮಲ್ಕೊತೀನಿ, ಆವಾಗ ಬೇಬಿದು ಕಿಕ್ಸು ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಿದ್ದೆ ಮಾಡೋಕ್ಕಾಗಲ್ಲ, ಒಂಥರ ಆಗುತ್ತೆ. ಮತ್ತು ಈ ಊಟ ಏನಾದ್ರು ಮಾಡಿದಾಗ ಮಸಾಲೆ ಐಟಮ್ಸ್ ಏನಾದರೂ ಸಾಂಬಾರು ಅದೆಲ್ಲ ತಿಂದಾಗ ಎದೆ ಉರಿ ಸ್ಟಾರ್ಟ್ ಆಗುತ್ತೆ. ಒಂದೊಂದಲ್ಲ ಗೈಸ್, ಇದನ್ನು ಮುಗಿಸ್ಕೊಂಡ್ರೆ ಸಾಕು ಅನ್ನಂಗಾಗಿದೆ. ಒಂದೊಂದಲ್ಲ ನಾನು ಇವಾಗ ಈ ಪ್ರೆಗ್ನೆನ್ಸಿಯಲ್ಲಿ ಫೇಸ್ ಮಾಡಿರೋದು. ಅದಲ್ಲ ಅಂದರೆ ಇದು, ಇದಲ್ಲ ಅಂದರೆ ಅದು, ಏನೇನೋ ಅಂದರೂ ಒಂದಿರುತ್ತೆ. ಏಲಕ್ಕಿ ಇವನ್ ಜೀರಿಗೆನೂ ಹಾಕಿದ್ದಾರೆ ಇದಕ್ಕೆ. ಐ ಡೋಂಟ್ ನೋ ದ ರೀಸನ್ ಜೀರಿಗೆ ಯಾಕೆ ಹಾಕಿದ್ದಾರೆ ಅಂತ. ನಮ್ಮ ಅಮ್ಮ ಮಾಡಿರೋದಿದ್ದು, ಬಟ್ ಜೀರಿಗೆ ಹಾಕಿದ್ದಾರೆ. ತುಂಬ ಒಳ್ಳೆ ಫ್ಲೇವರ್ ಸಿಗ್ತಿದೆ ನನಗೆ ನೋಡಿ. ಜೀರಿಗೆ ಇದು ಜೀರಿಗೆನ ಇನ್ನೊಂದು ಬರುತ್ತಲ್ಲ, ಜೀರಿಗೆ ಥರನೇ ಇರುತ್ತಲ್ಲ, ಸೋಂಪು, ಅದಿರಬೇಕು. ನಮ್ಮ ಪಾಪು ನೋಡಿ ಫುಲ್ಲು ಸಿಟ್ಟು ಮಾಡ್ಕೊಂಬಿಟ್ಟಿಯಾಳೆ, ಕೋಪ ಮಾಡ್ಕೊಂಬಿಟ್ಟಿಯಾಳೆ. ನೀನು ನೇಲಾಟ್ ಮಾಡಿಸ್ಕೊಂಡಿದ್ಯಾ, ನನಗೆ ಮಾಡಿಸಿಲ್ಲ ಅಂತ. ಅವಾಗಿಂದ ಫುಲ್ಲು 1 ಅವರ್ ಆಯಿತು ಮಖ. ಅಮ್ಮ ನೀನು ದೊಡ್ಡಳನ್ನ ಮಾಡಿಸ್ಕೊಳಂತ ಬಿಡೇ. ನೋಡ ಧೂಳು ಹೋಗುತ್ತೆ ಬಾಯಿಗೆ, ಮತ್ತೆ ಕೆಂಬರ್ಸ್ಕೊಂತೀಯ. ಏನು ಅನುಭವ ಆಗಿದೆ ನಿಮ್ಗೆ ಅಂತ ಒಂಚೂರು ಹೇಳ್ಬೋದಾ ಅಂತ. ಯಾಕಂದ್ರೆ ನಾವು ಪ್ರಿಪೇರ್ ಆಗಿ ಬಂದ್ಬಿಡ್ತೀವಿ. ಅಲ್ಲಿ ಬಂದ್ಮೇಲೆ ಹೇಳ್ತೀರಾ? ಸರಿ, ಈಗ ಪರ್ಮಿಷನ್ ಫುಲ್ಲು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಂದು ನೇಲ್ ಆರ್ಟ್ ನೋಡಿದ ತಕ್ಷಣ ನಂಗೆ ಮಾಡಿಸಿಲ್ಲ, ನೀನು ಅಷ್ಟೇ ಮಾಡಿಸ್ಕೊಂಡಿದ್ಯಾ ಅಂತ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಕಲರ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಇಟ್ಸ್ ವೆರಿ ವೆರಿ ನೈಸ್. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲೌಸ್ ಒಂದು ಕೊರಿಯರ್ ಮಾಡಬೇಕಿತ್ತು, 2 ಸೀರೆದು ನನ್ನ ಫ್ರೆಂಡಿಗೆ. ನಾನು ಲೋಕಲ್ ಮಾಮೂಲಿ ಚಿಕ್ಕ ಪುಟ್ಟದೆಲ್ಲ ಇಲ್ಲೇ ಹೊಲ್ಸ್ಕೊತೀನಿ. ಏನಾದ್ರು ಡಿಸೈನರ್ ಬ್ಲೌಸ್ ಬೇಕು ಅಂತ ಹೇಳಿದರೆ, ನಂದು ಫ್ಯಾಷನ್ ಡಿಸೈನಿಂಗ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನ್ನ ಬ್ಲೌಸ್ನ ನನ್ನ ಫ್ರೆಂಡೇ ಸ್ಟಿಚ್ ಮಾಡೋದು, ಡಿಸೈನರ್ ಸ್ಟಿಚಿಂಗ್ ಇದ್ದರೆ ಮಾತ್ರ. ಅದನ್ನು ಚೆನ್ನೈಗೆ ಕೊರಿಯರ್ ಮಾಡಬೇಕಿತ್ತು, ಅಲ್ಲಿ ಮಾಡಿದೆ. ಈ ಫೋಟೋ ನೋಡ್ಬಿಟ್ಟು ನನ್ನ ಮಗಳು ನಗ್ತಾ ಇದ್ಲು, ಹಾಗಾಗಿ ಅದು ನನಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟಾಟಾ.